ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ, ಮಹಿಳೆಯರಿಗೆ 2000 ರೂಪಾಯಿ ಕೊಟ್ವಿ, ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಸ್ವಾಗತಿಸ್ತೇನೆ, ನಾವು ವಿರೋಧ ಮಾಡಲೇ ಇಲ್ಲ. ಮಹಿಳೆಯರಿಗೆ 2000 ರೂಪಾಯಿ ಕೊಡೋದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ಕಾಲ ಕಾಲಕ್ಕೆ ಕೊಡಿ, 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯನ್ನ ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ. ಚುನಾವಣೆ ಬಂದಾಗ ಹಣ ಕೊಡೋದಲ್ಲ, ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ. ಆದ್ರೆ 2000 ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು? ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯ್ತು? ಕೊಟ್ಟಿದ್ದು 2000. ಬಾಡಿ ಜನ ಕಾಂಗ್ರೆಸ್ಗೆ ಹೇಳ್ತಾರೆ 2000 ಕೊರಿಯಾ, 2000 ಕೊರಿಯಾ. ಶಾಸಕರುಗಳು, ಉಸ್ತುವಾರಿ ಸಚಿವರು ಹೇಳೋದೇನು 2000 ಕೊಟ್ಟರದೇ ಅಭಿವೃದ್ಧಿ, ಅದಕ್ಕೆ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ. ಒಂದು ಮನೆಗೆ, ಒಂದು ಹೆಣ್ಣು ಮಗುವಿಗೆ 2000, ಒಂದು ಮನೆಗೆ 2000, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ. ಒಂದು ಮನೆಗೆ 2000 ರೂಪಾಯಿ ಕೊಟ್ಟು ಬಿಟ್ರೆ ಅದು ಅಭಿವೃದ್ಧಿ ಆಗತ್ತಾ? ಅದನ್ನ ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು? ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ? ಪೆಟ್ರೋಲ್ ಬೆಲೆ 39 ರೂಪಾಯಿ ಇದ್ದುದು 50 ರೂಪಾಯಿ ಯಾಕಾಯ್ತು? ಅಲ್ಲಿ 10 ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು? ತುಂಬಾ ಜನ ಸಂಕೋಚ ಮಾಡ್ಕೊಂಡ್ರು ಮಾತಾಡ್ಲಿಕ್ಕೆ. ನಂಗೆ ಗೊತ್ತಿಲ್ಲ, ನಾನು ಬಿಯರ್ ಕುಡಿಯಲ್ಲ. ಆದ್ರೆ 90 ರೂಪಾಯಿ ಇದ್ದಂತ ಬಿಯರ್ ಇವತ್ತು 190 ರೂಪಾಯಿ ಆಯ್ತಲ್ಲ. ಒಂದು ಕ್ವಾರ್ಟರ್ 90 ರೂಪಾಯಿ, 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಯ್ತು ಇವತ್ತು. ಯಾರ ಮನೆಯಿಂದ ಕಿತ್ಕೊಂಡ್ರಿ? ಅಬ್ಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ? ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರ ನೀವು? ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಪೆಟ್ರೋಲಿನ ಬೆಲೆ, ಡೀಸೆಲಿನ ಬೆಲೆ, ತಾಲೂಕು ಆಫೀಸ್ ಇಲ್ಲೇ ಇದೆ. ಜನನ ಮರಣ ಪತ್ರವನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೆ 4 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ. ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಟ್ಯಾಕ್ಸ್ಗಳು ಎಷ್ಟು ಜಾಸ್ತಿ ಆಯ್ತು? ಕೊಟ್ಟಿದ್ದು 2000 ಒಂದು ಮನೆಗೆ, ಆ ಮನೆಯಿಂದ ಪ್ರತಿ ತಿಂಗಳು 6000 ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು. ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ? BPL ಕಾರ್ಡಿನ ವಿಷಯಕ್ಕೆ ಬರ್ತೇನೆ ನಾನು. ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತಾನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತೇನೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟು ಜನರಿಗೆ BPL ಕಾರ್ಡ್ ಅನ್ನ ಕೊಟ್ರಿ ಹೇಳಿ ನೋಡೋಣ ನೀವು. ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ BPL ಕಾರ್ಡ್ಗಳೆಷ್ಟು? ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ BPL ಕಾರ್ಡ್ಗಳೆಷ್ಟು? ಹೊಸ ರೇಷನ್ ಕಾರ್ಡ್ ಕೊಡೋದು ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ ಹೊಸ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ. ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ, BPL ಕಾರ್ಡ್ಗಳನ್ನ. ಇಡೀ ರಾಜ್ಯದಲ್ಲಿ 22 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ. ಒಂದು ಸಾರಿ BPL ಕಾರ್ಡ್ ರದ್ದಾದ್ರೆ ಸರ್ಕಾರದ ಯಾವ ಸೌಲಭ್ಯ ಸಿಗುತ್ತೆ ಆ ಕುಟುಂಬಕ್ಕೆ? ಗೃಹಲಕ್ಷ್ಮಿ ಸಿಗೋದಿಲ್ಲ, ಭಾಗ್ಯಲಕ್ಷ್ಮಿ ಸಿಗೋದಿಲ್ಲ, ಆಯುಷ್ಮಾನ್ ಭಾರತ್ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಸಿದ್ದರಾಮಯ್ಯನವರೇ, BPL ಕಾರ್ಡ್ 22 ಲಕ್ಷ ರೇಷನ್ ಕಾರ್ಡ್ಗಳ ರದ್ದಾದ್ರೆ ಆ 22 ಲಕ್ಷಗಳ ಕುಟುಂಬಕ್ಕೆ ಯಾರು ಹೊಣೆ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಯಾಕೆ ಬಡವರ BPL ಕಾರ್ಡ್ಗಳನ್ನು ರದ್ದು ಮಾಡ್ತೀರಿ? ನಮ್ಮ ಜಿಲ್ಲೆನಲ್ಲಿ 32,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಸೊಸೈಟಿಗಳಿಗೆ ಸುತ್ತೋಲೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ನವರು ಇದಕ್ಕೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ. ತೆಗಿರಿ ದಾಖಲೆಗಳನ್ನ. ನಿಮಗೆ ಯೋಗ್ಯತೆ ಇದ್ರೆ ಹೊಸ ರೇಷನ್ ಕಾರ್ಡ್ ಕೊಡಿ, ಹಳೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಲ್ಲ. ಇವತ್ತು ವಿಜಯವಾಣಿ ಪತ್ರಿಕೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ. ಅಕ್ರಮ ಸಕ್ರಮ ಅರ್ಜಿಗಳು, ಎಷ್ಟು ವರ್ಷದಿಂದ ಅಕ್ರಮ ಸಕ್ರಮಕ್ಕೆ ಜನ ಅರ್ಜಿ ಹಾಕೊಂಡು ಕೂತಿದ್ರು? 53ರಲ್ಲಿ 57ರಲ್ಲಿ ಅರ್ಜಿ ಹಾಕಿ ಇವತ್ತು ನಾನು ಮಾಡಿದಂತ ಕೃಷಿ ನನಗೆ ಮಂಜೂರಾತಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಗಳು. ಈಗ ಸರ್ಕಾರದ ಸುತ್ತೋಲೆ ಹೇಳುತ್ತೆ ಆ ಸಮಿತಿಗೆ ಹೋಗೋದೇ ಬೇಡ, ತಹಸೀಲ್ದಾರ್ ನೇರವಾಗಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 12.5 ಲಕ್ಷ ಬಗರುಕ್ಕುಂ ಸಮಿತಿ ಅರ್ಜಿಗಳನ್ನ ಈ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ, ತಿರಸ್ಕಾರ ಮಾಡ್ತಾ ಇದೆ. ನಮ್ಮ ತಾಲೂಕಿನಲ್ಲಿ 3,540 ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ದ 50 ಸೆನ್ಸ್ ಇದೆ, 1 ಎಕರೆ ಇದೆ, 2 ಎಕರೆ ಇದೆ. ಇವತ್ತು ಅವನಿಗೆ ಶಾಸಕರ ಸಮಿತಿಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿನಲ್ಲಿ
ಮಂಜೂರಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಅವನು ಬಾಳೆ ಬೆಳೆದಿದ್ದಾನೆ, ತೆಂಗು ಬೆಳೆದಿದ್ದಾನೆ, ಅಡಿಕೆ ಬೆಳೆದಿದ್ದಾನೆ, ಇವತ್ತು ಅವನಿಗೆ ಮಂಜೂರಾತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಹೇಳಿದೆ. ಯಾವ ಬಡವನ ರೇಷನ್ ಕಾರ್ಡ್ ಅನ್ನ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ, BPL ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ, ಅಕ್ರಮ ಸಕ್ರಮ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾ ಇದೆ ಅಂತಂದ್ರೆ ಈ ಸರ್ಕಾರವನ್ನ ದಂಡಪಿಂಡ ಅಂತ ಕರೀದಲ್ಲ ಇನ್ನೇನಂತ ಕರೀತಾರೆ ನಮ್ಮ ಕಾರ್ಯಕರ್ತರು. ಆ ಕಾರಣಕ್ಕೋಸ್ಕರನೇ ಈ ಸರ್ಕಾರ ದಂಡ ಸರ್ಕಾರ, ಬಂಡ ಸರ್ಕಾರ ಅಂತ ನಾವು ಹೇಳ್ತಾ ಇರುವಂತದ್ದು.